ಅರ್ಧ ದಿನ ಪೂರ್ಣವಾಗುವ ಮೊದಲೇ ಅರ್ಧ ಸುಮೇರು ನಮ್ಮ ಚೀಲದಲ್ಲಿ ಬಂದಿಯಾಗಿದೆ. ಆ ಸಮಯವೂ ದೂರವಿಲ್ಲ. ಆ ಹಾರಾಡುವ ವಾನರ ನಮ್ಮ ಅಧೀನದಲ್ಲಿ ಬರುವುದು. ಒಂದು ಬಾರಿ ನಮ್ಮ ಕೈಗೆ ಸಿಕ್ಕರೆ ಆಗ ಆಗುತ್ತದೆ ಸುಮೇರುವಿನಲ್ಲಿ ಹಾಹಾಕಾರ. ಆಗಲೇ ಆಗುತ್ತದೆ ಮಾಯಾವಿ ವಾನರನ ಶಿಕಾರಿ. ಜಗನ್ಮಗನ್ ಆಟ ಆಡೋದಕ್ಕೆ ಅಂತ ಹೋಗಿದ್ರು. ಪ್ರತಿದಿನ ಹೋಗೋ ಹಾಗೇನೆ. ನಮ್ ಬಂಧುನು ಕೂಡ ಎಲ್ಲೂ ಕಾಣಿಸ್ತಾ ಇಲ್ಲ. ಅಲ್ಲಿ ಇಲ್ಲಿ ಎಲ್ಲ ಕಡೆ ಹುಡುಕಿದ್ವಿ. ನೀವೇ ನಮ್ಗೆ ಸಹಾಯ ಮಾಡ್ಬೇಕು ಮಹಾರಾಣಿ. ಮಾರುತಿನೂ ಮಿತ್ರರ ಜೊತೆ ಆಡೋಕ್ ಹೋಗಿದ್ರು. ಎಲ್ಲಿ ಹೋದ್ರೂ ಗೊತ್ತಾಗ್ತಿಲ್ವಲ್ಲ. ಇವ್ರ ಮುಂದೆ ನಾವು ದುರ್ಬಲರಾಗಬಾರ್ದು. ಇವರಿಬ್ರ ಮನೋಬಲ ಕುಗ್ಬಿಡುತ್ತೆ. ನಮಗ್ ತುಂಬಾ ಭಯ ಆಗ್ತಿದೆ ಮಹಾರಾಣಿ. ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ? ಚಿಂತೆ ಮಾಡಬೇಡಿ, ನಾವು ಅವ್ರನ್ನ ಹುಡುಕಿಸ್ತೀವಿ. ಮಹಾರಾಜರೇ, ಪ್ರತಿದಿನ ರಾತ್ರಿ ನಮ್ಮ ತಂದೆ ಅಂಗಳದಲ್ಲಿ ಮಲಗುತ್ತಿದ್ದರು. ಇಂದು ಬೆಳಿಗ್ಗೆ ಎದ್ದು ನೋಡಿದಾಗ ಅಲ್ಲಿ ನಮ್ಮ ತಂದೆ ಇರಲಿಲ್ಲ ಪ್ರಭು. ಅವರು ಎಲ್ಲೂ ಕಾಣುತ್ತಿಲ್ಲ ಪ್ರಭು. ನೀವು ಚಿಂತಿಸಬೇಡಿ. ನಮ್ಮ ಜೀವ ಇರುವವರೆಗೂ ನಮ್ಮ ಸುಮೇರು ವಾಸಿಗಳಿಗೆ ತೊಂದರೆಯಾಗಲು ಬಿಡುವುದಿಲ್ಲ. ಎಲ್ಲರನ್ನು ತಮ್ಮ ಮನೆಗಳಿಗೆ ಸುರಕ್ಷಿತವಾಗಿ ತಲುಪಿಸುತ್ತೇವೆ. ಇದು ನಮ್ಮ ವಚನ. ಮಹಾರಾಜರೇ, ನಮಗೆ ನಿಮ್ಮ ಮಾತಿನ ಮೇಲೆ ಪೂರ್ಣ ವಿಶ್ವಾಸವಿದೆ. ನೀವೇ ನಮ್ಮ ರಕ್ಷಕರು. ಈಗ ನೀವೆಲ್ಲ ನಿಮ್ಮ ಮನೆಗಳಿಗೆ ಸುರಕ್ಷಿತವಾಗಿ ಹೋಗಿ. ಸ್ವಾಮಿ, ಮನಸ್ಸಿಗೇಕೋ ಆತಂಕವಾಗ್ತಾ ಇದೆ. ಮಾರುತಿ ಹಾಗೂ ಅವ್ರ ಮಿತ್ರರು ಕೂಡ ಕಾಣಿಸ್ತಿಲ್ಲ. ಈ ಸಮಸ್ಯೆಗೆ ಪರಿಹಾರ ಗುರುದೇವ ಮತಂಗ ಋಷಿಗಳ ಹತ್ತಿರ ಸಿಗಬಹುದು. ನಾವು ಅವರನ್ನು ಭೇಟಿ ಮಾಡೋಣ. ಬನ್ನಿ ಪ್ರಭು. ಮತಂಗ ಋಷಿಗಳು ಆಗಮಿಸಿದ್ದಾರೆ. ಮಹಾದೇವ, ಅವರನ್ನು ಆದರದಿಂದ ಒಳಗೆ ಕರೆತನ್ನಿ. ಪ್ರಣಾಮಗಳು ಋಷಿವರ್ಯ. ನೀವೇ ಆಗಮಿಸಿದ್ದು ಒಳ್ಳೆಯದಾಯಿತು. ನಾವು ನಿಮ್ಮ ಬಳಿಯೇ ಬರುತ್ತಿದ್ದೆವು. ನಮಗೆ ಗೊತ್ತು ಸ್ಥಿತಿ ಎಷ್ಟು ಗಂಭೀರವಾಗಿದೆ ಎಂದು. ಅದೇ ಕಾರಣಕ್ಕೆ ನಾವು ಇಲ್ಲಿಗೆ ಬಂದಿದ್ದೇವೆ, ನಿಮ್ಮ ಸಹಾಯಕ್ಕೆಂದು. ಋಷಿವರ್ಯರೇ, ನಮಗೆ ಸುಮೇರು ಪ್ರಜೆಗಳದೇ ಚಿಂತೆಯಾಗಿದೆ. ಹಾಗೆಯೇ ಮಾರುತಿಯ ಚಿಂತೆಯೂ ಆಗಿದೆ. ನೀವು ನಿಶ್ಚಿಂತರಾಗಿರಿ ದೇವಿ. ನಿಮ್ಮ ಪುತ್ರನಿಗೆ ಏನೂ ಆಗುವುದಿಲ್ಲ. ಮಹಾದೇವನಿಗೆ ಸಮರ್ಪಿಸಿದ ಯಜ್ಞದಲ್ಲಿ ಮಂತ್ರಿಸಿದ ಪವಿತ್ರವಾದ ವಿಭೂತಿ ಇದು. 4 ದಿಕ್ಕಿನಲ್ಲೂ ಸುರಕ್ಷಾ ರೇಖೆ ಬರೆದು ಮಹಲನ್ನು ಸುರಕ್ಷೆ ಮಾಡುವುದು ಅತಿ ಅವಶ್ಯಕ. ಹಾಗೂ ಈ ಕಾರ್ಯಕ್ಕೆ ನೀವು ನಮ್ಮ ಜೊತೆ ಬರಬೇಕು. ಅವಶ್ಯವಾಗಿ ಗುರುದೇವ. ದೇವಿ, ಜಾಗೃತವಾಗಿರಿ. ನಮ್ಮ ಅನುಮತಿ ಇಲ್ಲದೆ ಅರಮನೆಯ ಹೊರಗೆ ಯಾರೂ ಹೋಗುವಂತಿಲ್ಲ. ನೀವು ಸಹ ಬನ್ನಿ ಗುರುದೇವ. ಎಚ್ಚರಿಕೆಯಾಗಿರಿ. ಜಗನ್ ಮಗನ್ ಬಂಧು, ಎಲ್ಲಿದ್ದೀರಾ ನೀವು? ಜಗನ್ ಮಗನ್ ಬಂಧು, ಆವಾಗ್ಲಿಂದ ಹುಡುಕ್ತಾ ಇದೀವಿ. ಅಂದ್ರೆ ಜಗನ್ ಮಗನ್ ಬಂಧು ಏನಾದ್ರೂ ಅರಮನೆಗೆ ಹೋಗ್ಬಿಟ್ರಾ? ಈಗ್ಲೇ ಹೋಗಿ ನೋಡ್ಬೇಕು. ವಿಭೂತಿಯನ್ನು ಇಲ್ಲಿಂದ ಅಲ್ಲಿಯವರೆಗೂ ಹಾಕಿ. ನೋಡಿ ಹಾಕು. ವಿಭೂತಿಯ ರೇಖೆ ಸಮನಾಗಿ ಹಾಕು. ಯಾವ ಸ್ಥಳನೂ ಖಾಲಿ ಬಿಡೋ ಹಾಗಿಲ್ಲ. ಸುಮೇರುವಿನ ನಿವಾಸಿಗಳು ಅದೃಶ್ಯವಾಗುತ್ತಿರುವುದರ ಹಿಂದೆ ಯಾವುದೋ ಅಸುರ ಶಕ್ತಿ ಅಥವಾ ಅಪವಿತ್ರ ಶಕ್ತಿ ಅರಮನೆಯ ಒಳಗೆ ಪ್ರವೇಶ ಮಾಡಲು ಪ್ರಯತ್ನಿಸಿದರೆ ಮಹಾದೇವನ ಈ ವಿಭೂತಿ ಅದನ್ನು ಒಳಗೆ ಬರಲು ಬಿಡುವುದಿಲ್ಲ. ನೀವು ಮಾಡಬೇಕಾಗಿರುವುದು ಇಷ್ಟೇ ಮಹಾರಾಜ. ಈ ವಿಭೂತಿ ಯಥಾವತ್ತಾಗಿರಬೇಕು.
ಇದನ್ನು ಯಾರೂ ಅಳಿಸಬಾರದು. ಎಲ್ಲರಿಗೂ ಸೂಚನೆ ನೀಡಲಾಗಿದೆ ಗುರುದೇವ. ಮಹಾದೇವನ ವಿಭೂತಿಯ ಸುರಕ್ಷಾ ಚಕ್ರ ಹೇಗಿದೆಯೋ ಹಾಗೇ ಇರುತ್ತದೆ. ವಿಭೂತಿ ಜಗನ್ ಮಗನ್ ಬಂಧು, ಇದು ನಿಮ್ ಕೆಲ್ಸನೇ ನಮಗ್ ಗೊತ್ತು. ಬಚ್ಚಿಟ್ಕೊಂಡು ನಮ್ಮನ್ನ ಹೆದರ್ಸೋಕ್ ನೋಡ್ತಾ ಇದ್ದೀರಾ ಅಲ್ವಾ? ಮಾರುತಿ, ನೀವು ನಮ್ಮ ಕಣ್ಣೆದ್ರಿಗೆ ಇರಬೇಕು. ಮಾರುತಿ, ನೀವು ನಮ್ಮ ಅನುಮತಿ ಇಲ್ಲದೆ ಹೊರಗಡೆ ಎಲ್ಲೂ ಹೋಗಬಾರ್ದು. ಯಾಕಮ್ಮ, ಏನಾಯ್ತು? ಅದು ಮಾರುತಿ, ಸುಮೇರುವಿಗೆ ದೊಡ್ಡ ಸಂಕಟ ಎದುರಾಗಿದೆ. ಎಂತ ಸಂಕಟ ಅಮ್ಮ? ಅದೇನು ಅಂತ ಗೊತ್ತಾಗ್ತಾನೆ ಇಲ್ಲ. ಇದ್ದಕ್ಕಿದ್ದ ಹಾಗೆ ನಗರವಾಸಿಗಳೆಲ್ಲ ಕಾಣೆ ಆಗ್ತಾ ಇದ್ದಾರೆ. ಏನು? ನಾವು ಕಾಡಲ್ಲಿದ್ವಿ, ಅದಕ್ಕೆ ನಮಗೆ ಏನು ಗೊತ್ತಾಗ್ಲೇ ಇಲ್ಲ. ಆದ್ರೆ ಇಲ್ಲಿ ಇಷ್ಟು ದೊಡ್ಡ ಘಟನೆ ಆಗಿದೆ. ಅಲ್ಲಿ ಜಗನ್ ಮಗನ್ ಬಂಧು ಕೂಡ ಸಿಗ್ಲಿಲ್ಲ. ಅವ್ರಿಗೇನಾದ್ರೂ ಅಮ್ಮ, ಅಂದ್ರೆ ನಮ್ಮ ಮಿತ್ರರು ಕೂಡ ಸಂಕಟದಲ್ಲಿದ್ದಾರೆ. ನೀವೇನು ಚಿಂತೆ ಮಾಡಬೇಡಿ. ನಿಮ್ಮ ಪಿತಾಶ್ರೀಯವರು ಸ್ವಯಂ ಹೋಗಿದ್ದಾರೆ ಎಲ್ಲರನ್ನು ರಕ್ಷಣೆ ಮಾಡೋದಕ್ಕೆ. ಅವರು ಎಲ್ಲ ಸುಮೇರು ವಾಸಿಗಳನ್ನ ಹುಡುಕಿ ಕರ್ಕೊಂಡು ಬರ್ತಾರೆ. ಆದ್ರೆ ಅಮ್ಮ, ನಾವು ಸಹ ಹೋಗ್ಬೇಕಲ್ವಾ? ನಮ್ಮ ಮಿತ್ರರ ರಕ್ಷಣೆ ಮಾಡೋಕೆ ಅವ್ರ ಪ್ರಾಣ ಸಂಕಟದಲ್ಲಿರಬಹುದು. ನಾವ್ ಈಗ್ಲೇ ಬರ್ತೀವಿ. ಬೇಡ ಮಾರುತಿ, ನಿಮ್ಮ ತಂದೆಯವರು ನನಗೆ ಅಪ್ಪಣೆ ಕೊಟ್ಟಿದ್ದಾರೆ ಯಾರು ಹೊರಗಡೆ ಹೋಗ್ಬಾರ್ದು ಅಂತ. ನೀವು ಕೂಡ ಹೋಗ್ಬಾರ್ದು. ಆದ್ರೆ ಅಮ್ಮ, ಅಲ್ಲಿ ನಮ್ಮ ಮಿತ್ರರು ಸಂಕಟದಲ್ಲಿ ಸಿಲುಕಿದ್ರೆ ನಮ್ಮಿಂದ ಇಲ್ಲಿ ಸುಮ್ನೆ ಕೂರಕ್ಕಾಗೋದಿಲ್ಲ. ಮಾರುತಿ, ನಿಮ್ಮ ಸ್ನೇಹಿತರು ಸಂಕಟದಲ್ಲಿರೋದನ್ನ ನೀವು ನೋಡೋಕೆ ಇಷ್ಟಪಡಲ್ಲ ಅಲ್ಲ? ಹಾಗೇನೆ ನೀವು ಸಂಕಟದಲ್ಲಿ ಸಿಕ್ಕಾಕೊಳ್ಳೋದನ್ನ ನಮ್ಮಿಂದ ನೋಡೋಕ್ಕಾಗೋಲ್ಲ. ನೀವೆಲ್ಲೂ ಹೊರಗಡೆ ಹೋಗ್ಬಾರ್ದು. ಸರ್ವಪ್ರಥಮ ಪರರ ಹಿತ, ಅಂತಿಮವಾಗಿ ನಮ್ಮ ಹಿತ. ನೀವೇ ನಮ್ಗೆ ಹೇಳ್ಕೊಟ್ಟಿದ್ದಲ್ವಾ ಅಮ್ಮ? ಅದೆಲ್ಲ ನಮಗೇನು ಗೊತ್ತಿಲ್ಲ. ನೀವು ಹೊರಗಡೆ ಹೋಗ್ಬಾರ್ದು ಅಷ್ಟೇ. ಇದಂತೂ ಸರಿ ಅಲ್ಲ ಅಮ್ಮ. ನಾವು ನಮ್ಮ ಮಿತ್ರರ ಮಾರುತಿ, ಸೈನಿಕರಿಂದನೇ ಅವರನ್ನ ಹುಡುಕೋಕ್ಕಾಗ್ಲಿಲ್ಲ ಅಂದ್ಮೇಲೆ ನೀವೇನು? ಅದು ಮಾರುತಿ, ನಮ್ಮ ಮಾತಿನ ಅರ್ಥ ಸೈನಿಕರೇ ಅದನ್ನೆಲ್ಲವನ್ನು ನೋಡ್ಕೊಳ್ತಾರೆ. ನೀವೇನು ಚಿಂತೆ ಮಾಡಬೇಡಿ. ನೋಡಿ, ನಿಮ್ಮ ಮಿತ್ರರೆಲ್ಲ ಸುರಕ್ಷಿತವಾಗೇ ಇರ್ತಾರೆ. ಕ್ಷಮಿಸಿ ಅಮ್ಮ, ನೀವು ನಮ್ಗೆ ಯಾವುದೇ ದಂಡನೆ ಬೇಕಾದ್ರೂ ನೀಡಬಹುದು. ಆದ್ರೆ ನಾವು ಹೋಗ್ಲೇಬೇಕು. ಮಾರುತಿ ಹಿಂದಿರುಗಿ ಬರುತ್ತಾರೋ ಇಲ್ವೋ ಅಂತ ನಮಗೇಕೆ ಸಂಶಯವಾಗುತ್ತಿದೆ. ಮಾರುತಿ, ಮಹಾರಾಣಿ,
ರಾಜ್ಕುಮಾರ, ಅಮ್ಮ, ಯಾರಾದರೂ ಇದ್ದೀರಾ? ದಯವಿಟ್ಟು ಸಹಾಯ ಮಾಡಿ ಈ ಮುದುಕಿಗೆ. ಇದು ಯಾವುದೋ ವೃದ್ಧೆಯ ಕರುಣಾಮಯ ಕೂಗು ಅನಿಸುತ್ತಿದೆ. ಯಾರಿದ್ದೀರಿ? ಏನಾಯಿತು ಮಾತೆ? ನಮ್ಮಿಂದ ಏನಾಗಬೇಕು ನಿಮಗೆ? ನೀವು ನಮ್ಮನ್ನು ಮಾತೆ ಎಂದು ಸಂಬೋಧಿಸಿದ್ದೀರಿ. ಆದರೆ ನಿಮ್ಮ ಪ್ರಜೆಯ ಬಗ್ಗೆ ನಿಮ್ಮ ಹೃದಯದಲ್ಲಿ ಯಾವುದೇ ದಯೆ ಕಾಣುತ್ತಿಲ್ಲ. ಹೀಗೇಕೆ ಹೇಳುತ್ತಿರುವಿರಿ ಮಾತೆ? ಇಂದು ನಾನು ನನ್ನ ಪರಿವಾರದ ಸದಸ್ಯರನ್ನು ಕಳೆದುಕೊಂಡಿದ್ದೇನೆ. ಈಗ ಯಾರು ನನ್ನನ್ನು ನೋಡಿಕೊಳ್ಳುತ್ತಾರೆ? ನೀವು ನಮ್ಮ ಮಾತೆಯ ಸಮಾನರು. ಇಂದಿನಿಂದ ಕೇಸರಿ ಅರಮನೆ ನಿಮ್ಮ ನಿವಾಸ ಸ್ಥಾನ. ಹೇ ರಾಜ, ನೀನು ಕಠಿಣ ಹೃದಯದವನು. ನನಗೆ ಸಹಾಯ ಮಾಡುವ ಅಭಿನಯ ಮಾಡುತ್ತಿಲ್ಲ ತಾನೆ? ನೀವು ಹೀಗೇಕೆ ಹೇಳುತ್ತಿರುವಿರಿ? ನಾವು ಖಂಡಿತವಾಗಿಯೂ ನಿಮಗೆ ಸಹಾಯ ಮಾಡುತ್ತೇವೆ. ಹಾಗಿದ್ದರೆ ನಿಮಗೆ ಕಾಡುತ್ತಿಲ್ಲವೇ? ಈ ವೃದ್ಧ ಮಾತೆ ಸರಿಯಾಗಿ ನಡೆಯಲಾಗುವುದಿಲ್ಲ. ಕೊಡಿ, ನಿಮ್ಮ ಕೈಯನ್ನು ಕೊಡಿ, ಹಾಗೂ ನಮ್ಮನ್ನು ಮಹಲಿನ ಒಳಗೆ ಕರೆದುಕೊಂಡು ಹೋಗಿ. ನಾವು ಹೆಚ್ಚು ಹೊತ್ತು ನಿಲ್ಲಲಾಗುವುದಿಲ್ಲ. ಮಾತೆ, ನಿಧಾನವಾಗಿ ಮಾತೆ. ಬನ್ನಿ ಮಾತೆ, ಬನ್ನಿ, ನಿಧಾನ. ನಿಮ್ಮ ಪುತ್ರ ಕೇಸರಿಯ ಮನೆಗೆ ನಿಮಗೆ ಸ್ವಾಗತ. ಬನ್ನಿ, ನಿಧಾನವಾಗಿ ಬನ್ನಿ. ಸುಜಾತ, ಹೇಳಿ ಮಹಾರಾಜರೇ. ಮಾತೆಯನ್ನು ಅತಿಥಿ ಕೋಣೆಗೆ ಕರೆದುಕೊಂಡು ಹೋಗಿ. ಇವರು ಅಲ್ಲೇ ಉಳಿಯಲು ಸಿದ್ಧತೆ ಮಾಡಿಕೊಡಿ. ಆಯ್ತು ಮಹಾರಾಜ. ನಿಧಾನವಾಗಿ ಹೋಗಿ ಮಾತೆ. ರಾಜ ಕೇಸರಿ, ನಿನ್ನ ಕೈಯಿಂದಲೇ ನಿನ್ನ ಮೃತ್ಯುವನ್ನು ಮನೆಗೆ ಬರಮಾಡಿಕೊಂಡಿದ್ದೀಯಾ? ಏನಾಗಿದೆ ನಮ್ಮ ಅಮ್ಮಂಗೆ ವೈದ್ಯರೇ? ಮಹಾರಾಣಿ ಅಂಜನಿ ಪ್ರಜ್ಞೆ ತಪ್ಪಲು ಪ್ರಮುಖ ಕಾರಣ ಅವರಿಗಾದ ಒತ್ತಡ. ರಾಜಕುಮಾರ, ಮಾರುತಿ, ಸೈನಿಕರಿಂದನೇ ಅವರನ್ನ ಹುಡುಕೋಕ್ಕಾಗ್ಲಿಲ್ಲ ಅಂದ್ಮೇಲೆ ನೀವು ಕ್ಷಮಿಸಿ ಅಮ್ಮ, ನಾವೀಗ ಹೋಗ್ಲೇಬೇಕು. ಅಮ್ಮ, ನೀವು ಹಗಲು ರಾತ್ರಿ ನಮ್ಮ ಬಗ್ಗೆನೇ ಚಿಂತೆ ಮಾಡ್ತಿರ್ತೀರಾ. ಆದ್ರೆ ನಾವು ನಮ್ಮ ಹುಡುಗಾಟದಲ್ಲಿ ನಿಮ್ಮ ಆಜ್ಞೆಯನ್ನ ನಾವು ಪಾಲಿಸೋದೇ ಇಲ್ಲ. ನಿಮ್ಮ ಪ್ರೇಮವನ್ನ ನಾವು ಗೌರವಿಸೇ ಇಲ್ಲ. ನಮ್ಮನ್ನ ಕ್ಷಮಿಸ್ಬಿಡಿ ಅಮ್ಮ. ರಾಜಕುಮಾರ, ಮಹಾರಾಣಿಯವರು ಪ್ರಜ್ಞೆ ತಪ್ಪಿರುವ ದೋಷವನ್ನು ನಿಮ್ಮ ಮೇಲೆ ದಯವಿಟ್ಟು ತೆಗೆದುಕೊಳ್ಳಬೇಡಿ. ನಾನು ಕೆಲವು ಔಷಧಿಗಳನ್ನು ಕೊಡುತ್ತೇನೆ. ಅವರು ಶೀಘ್ರವಾಗಿ ಚೇತರಿಸಿಕೊಳ್ಳುತ್ತಾರೆ. ಧನ್ಯವಾದಗಳು ವೈದ್ಯರೇ. ನೀವು ನಮ್ಮಮ್ಮನ್ನ ಬೇಗ ಹುಷಾರಾಗೋ ಹಾಗೆ ಮಾಡಿ. ನಾವು ಸದಾ ಆಭಾರಿಯಾಗಿರ್ತೀವಿ. ಅವಶ್ಯವಾಗಿ ರಾಜಕುಮಾರ. ನಾವು ಔಷಧಿಯನ್ನು ತಯಾರಿಸಲು ಪ್ರಯೋಗಶಾಲೆಗೆ ಹೋಗಬೇಕು. ನಾವು ನಿಮ್ ಜೊತೆ ಬರ್ತೀವಿ. ಬನ್ನಿ ಬನ್ನಿ.
ಮಹಾರಾಜ, ಕೇಸರಿಯ ಅರಮನೆ ಅತ್ಯಂತ ಭವ್ಯವಾಗಿದೆ. ಇದೆಲ್ಲ ಮಹಾರಾಣಿಯ ಸತ್ಕಾರ್ಯದ ಫಲ. ಇಂದು ನಿನ್ನ ರಾಣಿ ಮಾತೆ ಯಾವುದೇ ಸತ್ಕಾರ್ಯ ಈ ಅರಮನೆಯನ್ನು ಸಿಂಹಿಕಾಳ ಪ್ರಕೋಪದಿಂದ ರಕ್ಷಿಸಲು ಸಾಧ್ಯವಿಲ್ಲ. ತೆಗೆದುಕೊಳ್ಳಿ ಮಾರುತಿ. ಮಹಾರಾಣಿಗೆ ಪ್ರಜ್ಞೆ ಬಂದ ನಂತರ ಈ ಔಷಧಿಯನ್ನು ಅವರಿಗೆ ಕೊಡಿ. ಇನ್ನೊಂದು ವಿಷಯ, ಯಾವಾಗಲೂ ಮಹಾರಾಣಿಯವರು ಆನಂದವಾಗಿರುವಂತೆ ನೋಡಿಕೊಳ್ಳಿ. ಒಂಟಿಯಾಗಿ ಬಿಡಬೇಡಿ. ಆದಷ್ಟು ಬೇಗ ಚೇತರಿಸಿಕೊಳ್ಳುತ್ತಾರೆ. ಸರಿ ವೈದ್ಯರೇ. ನಾವು ಮತ್ತಷ್ಟು ಔಷಧಿ ತಯಾರಿಸಬೇಕು. ನೀವು ಹೊರಡಿ. ಧನ್ಯವಾದಗಳು. ನಮ್ಮಮ್ಮಂಗೆ ಬೇಗ ಪ್ರಜ್ಞೆ ಬರೋ ಹಾಗೆ ಮಾಡಿ. ಇನ್ನೆಂದು ನಾವು ಅವ್ರ ಮಾತನ್ನ ಧಿಕ್ಕರಿಸೋದಿಲ್ಲ. ಒಂದೇ ಒಂದು ಜೀವಿ ಸಹ ಉಳಿಯುವುದಿಲ್ಲ ಈ ಕೇಸರಿ ಮಹಲಿನಲ್ಲಿ. ನಮ್ಮ ಇಂದ್ರಿಯ ನಮಗೆ ಹೇಳುತ್ತಿದೆ, ಆ ಹಾರುವ ವಾನರ ಅಕ್ಕಪಕ್ಕದಲ್ಲೇ ಇದ್ದಾನೆ. ಅವನು ಆದಷ್ಟು ಬೇಗ ನಮ್ಮ ಈ ಚೀಲದಲ್ಲಿರುತ್ತಾನೆ. ಅಮ್ಮನ್ನ ಖುಷಿಯಾಗಿಟ್ಕೋಬೇಕು, ಒಂಟಿಯಾಗಿ ಬಿಡಬಾರ್ದು. ಅಮ್ಮಂಗೆ ಹೂವಿನ ಸುಗಂಧ ತುಂಬಾನೇ ಇಷ್ಟ. ಅದರಿಂದ ಅವ್ರಿಗೆ ಬೇಗನೆ ಪ್ರಜ್ಞೆ ಬರಬಹುದು. ನಾವೀಗ್ಲೇ ಹೋಗಿ ತಗೊಂಡ್ಬರ್ತೀವಿ. ರಾಕ್ಷಸಿ, ನಮ್ಮ ಅರಮನೆ ಒಳಗೆ ಬರುವ ದುಸ್ಸಾಹಸ ಹೇಗೆ ಮಾಡಿದೆ ನೀನು? ನೀನೇ ತಾನೇ ನಮ್ಮ ಸುಮೇರುವಿನಲ್ಲಿ ಆಹಾಕಾರ ಎಬ್ಬಿಸಿರುವುದು. ಈಗ ನೀನೇ ನೋಡು ಹೇಗೆ ನಿನ್ನನ್ನು ದಂಡಿಸುತ್ತೇನೆಂದು. ಇಲ್ಲಿ ಕತ್ತಲಿದೆ. ನಾವು ಮಹಾರಾಜ ಕೇಸರಿಯ ಛಾಯೆಯನ್ನು ಹಿಡಿಯಲು ಅವನನ್ನು ಬೆಳಕಿಗೆ ಕರೆದೊಯ್ಯಬೇಕು. ನೀನು ನಮಗೇನು ದಂಡನೆ ನೀಡುವೆ? ನಿನ್ನಿಂದ ಸ್ಪರ್ಶಿಸಲು ಸಹ ಆಗುವುದಿಲ್ಲ. ಅದನ್ನು ಸಮಯವೇ ಹೇಳುತ್ತದೆ. ದುಷ್ಟ ರಾಕ್ಷಸಿ, ಬಿಡು ನಮ್ಮನ್ನ. ಇದೇನಾಗ್ತಿದೆ ನಮಗೆ? ಬಿಡು, ಬಿಡು ನಮ್ಮನ್ನ. ಮಹಾರಾಜನ ಕತೆ ಇನ್ನು ಮುಗಿಯಿತು.